ಹೇಳ್ದ ಮಲೇಶಕ್ಕೆ ಹೋಗಿದ್ದೀಯಾ ಅಂತ. ನನಗೆ ಹೇಳಿದ್ರೆ ರಾಗ ಹೇಳ್ತೀನಿ ಅಂತ ಅಲ್ಲಿಂದ ಹಂಗೆ ಹಾರ್ಕೊಂಡು ಹೋಗ್ಬಿಟ್ಯಾ? ಇರ್ಲಿ ಬಿಡು, ಕೆಲಸನೂ ಮುಖ್ಯ ಅಲ್ವಾ. ಲೇ ಅಶೋಕ, ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ. ಅಂತೂ ನನ್ನ ಮೊಮ್ಮಗ ಸಂಸಾರಸ್ಥ ಆದ. ಈ ಹೊತ್ತಿನಲ್ಲಿ ನನಗೆ ಹೆಚ್ಚೇನು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಕಣೋ. ಆದರೂ ನಿನಗಿಷ್ಟು ದಿವಸ ಹೇಳದೇ ಇರೋ ಒಂದು ವಿಷಯನ ಈ ತಕ್ಷಣ ಹೇಳಬೇಕು ಅನ್ನಿಸ್ತಿದೆ ಕಣೋ. ಥ್ಯಾಂಕ್ ಯು ವೆರಿ ಮಚ್ ಕಣೋ. ನಾನು ನಿನಗೆ ಬದುಕು ಕೊಟ್ಟೆ ಅನ್ನೋ ಹಾಗೆ ನೀನು ನನ್ನ ಹತ್ರ ನಡ್ಕೊತಿದ್ದೀಯಲ್ಲೋ. ಆದರೆ ಎಷ್ಟು ಸತಿ ನೀನು ನನ್ನ ಬದುಕಿಸಿದ್ದೀಯ ಅನ್ನೋದು ನನ್ನೊಬ್ಬನಿಗೆ ಮಾತ್ರ ಗೊತ್ತು ಕಣೋ. ಈ ಮುದುಕನ ಬಗ್ಗೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀಯೋ. ನಂಗೆ ನೀನು ಬೇರೆ ಅಲ್ಲ ಕಣೋ, ನಮ್ಮ ರಾಮ ಬೇರೆ ಅಲ್ಲ. ಇವತ್ತಿನ ಅವನ ಬದುಕಿಗೆ ನಿನ್ನ ಪಾತ್ರ ಬಹಳ ದೊಡ್ಡದು ಕಣೋ, ದೊಡ್ಡದು. ಈಗ ನನ್ನ ಕಣ್ಮುಂದೆ ನೀನಿಲ್ಲ. ಇದ್ದಿದ್ರೆ ಹೋಗ, ತಂಗೆ ಹೆಚ್ಚಿಗೆ ಮಾತಾಡಕ್ ಆಗ್ತಾ ಇಲ್ಲ ಕಣೋ. ಕೆಲಸ ಮುಗಿದ ತಕ್ಷಣ ಬಂದ್ಬಿಡು. ಆಂಟಿ, ಇಲ್ಲಿ ಪ್ರೀನೇ ಇಲ್ಲ. ಅವರಾಗ್ಲೇ ಮನೆಗೆ ಹೋದ್ರು ಅನ್ಸುತ್ತೆ. ಹೌದಾ? ನೀವು ಮಲ್ಕೊಂತೀರಾ? ವಾಶ್ರೂಮ್ಗೆ ನಾನು ಹೋಗ್ಬೇಕಾ? ಇಲ್ಲ, ಬೇಡ. ನಿನ್ನ ಬ್ಯಾಗ್ ಎಲ್ಲ ಎತ್ತಿಟ್ಟಿದ್ದೀನಿ, ಬಟ್ಟೆ ಎಲ್ಲ ಜೋಡಿಸಿದ್ದೀನಿ ವಾರ್ಡ್ರೋಬಲ್ಲಿ. ನಿನ್ಗೆ ಏನೇ ಬೇಕಿದ್ರು ಕೇಳಿ. ಮಲ್ಕೊಳ್ಳಿ, ಲೇಟ್ ಆಗ್ತಿದೆ. ಸುಸ್ತಾಗಿಲ್ವಾ ನಿಮಗೆ? ಏನು, ನಾನು ಒಬ್ಬಳೇ ಮಲ್ಕೋಬೇಕಾ? ಇಲ್ಲಿ ಏನೂ ಭಯ ಇಲ್ಲ. ಬೆಡ್ ಲ್ಯಾಂಪ್ ಯಾವಾಗಲೂ ಎನಿ ಟೈಮ್ ಆನಲ್ಲೇ ಇರುತ್ತೆ. ನಾನು ಯಾವತ್ತೂ ಸೀತಮ್ಮನ್ ಬಿಟ್ಟು ಒಬ್ಳೆ ಮಲ್ಕೊಂಡೇ ಇಲ್ಲ. ನನ್ಗೆ ತುಂಬಾ ಭಯ ಆಗುತ್ತೆ. ಆಂಟಿ, ನನ್ನ ದಿಂಬು ಸೀತಮ್ಮನ ಹತ್ರ ಇದೆ. ಅದಿಲ್ದೆ ನನ್ ನಿದ್ದೆನೆ ಬರಲ್ಲ. ನಾನು ತಗೊಂಡ್ ಬರ್ತೀನಿ. ಏನಾಯ್ತು ಬಂಗಾರ, ಎದುರ್ಕೊಂಡಿದ್ಯಾ? ಏನಿಲ್ಲ ಫ್ರೆಂಡ್. ಅಲ್ಲ ಅಪ್ಪ, ಅದು ದಿಂಬು ಸೀತಮ್ಮ ಪ್ಯಾಕ್ ಮಾಡಿ ಇಟ್ಟಿದ್ದಾಳೆ. ಅದ್ ಎಲ್ಲಿ ಅಂತ ಕೇಳಕ್ ಬಂದೆ. ಅದಿಲ್ಲ ಅಂದ್ರೆ ನನ್ ನಿದ್ದೆನೆ ಬರಲ್ಲ. ಅಷ್ಟೇ ತಾನೇ? ನೀನೆಲ್ಲೋ ಹೋಗಿದ್ಯಾ ಅಂತ ಅನ್ಕೊಂಡೆ. ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ ನಾನು. ಸಿಹಿ, ಇಲ್ಲಿದ್ಯಾ? ಅಪ್ಪು, ಅವಳು ದಿಂಬೇಕು ಅಂತ ಹಠ ಮಾಡ್ತಿದ್ದಾಳೆ. ನಾನು ಬೇರೆದ್ ಕೊಡ್ತೀನಿ ಅಂದ್ರೆ ಕೇಳ್ತಿಲ್ಲ. ಅವ್ರು ಸೀತಮ್ಮನ್ನೇ ಕೇಳ್ಬೇಕಂತೆ. ಸಿಹಿ ಪುಟ್ಟ, ನಿಂಗೆ ಹೊಸ ದಿಂಬು ಕೊಡ್ತೀನಿ. ಅನಿಕೇತ್ ಹತ್ರ ಇದೆಯಲ್ಲ, ಆನೆ ಹಾಕಿರೋ ದಿಂಬು, ಎಲಿಫೆಂಟ್ ದಿಂಬು, ಅದ್ರ ಮೇಲೆ ನಿನ್ ತಲೆ ಇಟ್ಟಿದ ತಕ್ಷಣ ನಿಂಗೆ ಹಾಗೆ ನಿದ್ದೆ ಬಂದ್ಬಿಡುತ್ತೆ. ಓಕೆನಾ? ಬಾ. ನನಗೆ ಯಾವ ಎಲಿಫೆಂಟ್ ದಿಂಬು ಬೇಡ. ನನಗೆ ನನ್ ದಿಂಬೆ ಬೇಕು. ಅದಿಲ್ದೆ ನನ್ ನಿದ್ದೆನೆ ಬರಲ್ಲ ಅಪ್ಪ. ಸಿಹಿ, ನಾನು ಹೇಳ್ತೀನಿ ಕೇಳು. ಇಟ್ಸ್ ಓಕೆ, ನಾನು ನೋಡ್ಕೊಂತೀನಿ. ನೀವು ಹೋಗಿ ಮಲ್ಕೊಳ್ಳಿ ಚಿಕ್ಕಿ, ನೀವು ಟಯರ್ಡ್ ಆಗಿರ್ತೀರ. ಅಪ್ಪು, ಇವಳನ್ನ. ಇಟ್ಸ್ ಓಕೆ ಚಿಕ್ಕಿ. ಅಂದ್ರೆ ನಾನ್ ನಿಮ್ ಜೊತೆನೆ ಮಲ್ಬೋದಾ? ನನ್ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮನ ಜೊತೆ ಮಲ್ಕ್ತಾರಲ್ವಾ, ಆ ತರನಾ? ಕೋಸ್ ಬಂಗಾರ, ಇನ್ಮೇಲೆ ನೀನ್ ನಮ್ ಜೊತೆನೆ ಮಲ್ಬೋದು. ಹ್ಯಾಪಿ? ಹ್ಯಾಪಿ. ಗುಡ್ ನೈಟ್ ಚಿಕ್ಕಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಗುಡ್ ನೈಟ್ ಬಡ್ಡೆ ಬಂಗಾರಮ್ಮ ಆಂಟಿ. ನಿಮ್ಮಿಬ್ರಿಗೂ ಗೊತ್ತಿಲ್ವಾ? ಮತ್ತೆ ನೀವಿಬ್ರು ಯಾಕೆ ಮದ್ವೆ ಆದ್ರಿ? ಎಷ್ಟೇ ಮಾತಾಡ್ತೀಯ ನೀನು? ನಿಂಗೆ ನಿದ್ದೆ ಬರ್ತಿಲ್ವಾ? ಸುಸ್ತಾಗ್ತಿಲ್ವಾ? ಮಲ್ಕೋ ಸುಮ್ನೆ. ತುಂಬಾ ಸುಸ್ತಾಗ್ತದೆ, ಆದ್ರೆ ತುಂಬಾ ತುಂಬಾ ಖುಷಿ ಆಗ್ತದೆ. ಸುಸ್ತೇ ಗೊತ್ತಾಗ್ತಿಲ್ಲ. ನಾಳೆ ಮೇಡಮ್ಗೆ ರೆಸ್ಟೇ ಇರಲ್ಲ, ನೆನ್ಪಿದೆ ತಾನೆ? ಯಾ ಬಂಗಾರ, ಟೂ ಲೇಟ್. ಈಗ ಸುಮ್ಮನೆ ಸೈಲೆಂಟಾಗಿ ಮಲ್ಕೋಬೇಕು. ಮಲ್ಕೊಂತೀನಿ. ಕತೆ ಹೇಳಿದ್ರೆ ಮಾತ್ರ ಮಲ್ಕೊಂತೀನಿ. ಇದವ, ಇವತ್ತು ನೀನ್ ಕತೆ ಹೇಳೋದ್ ಬೇಡ, ಅಪ್ಪನೇ ಹೇಳ್ಬೇಕು. ಕತೆನಾ? ಯಾವ ಕತೆ ಹೇಳೋದು ಬೇಬಿಗೆ? ಕ್ಯಾಟಪಿಲ್ಲರು
ಹೇಗೆ ಬಟರ್ಫ್ಲೈಗೆ ಫಾರ್ಮ್ ಆಗುತ್ತೆ ಅನ್ನೋ ಕತೆ ಹೇಳ. ಒಂದಿನ ಏನಾಗುತ್ತೆ, ಬಿಗ್ ಮಮ್ಮಿ ಬಟರ್ಫ್ಲೈ ಹಿಂಗೆ ಹಾರ್ಕೊಂಡು ಹ್ಯಾಪಿಯಾಗಿ ನಿನ್ ತರ ಬಂದು ಎಲೆ ಮೇಲೆ ಕೂತ್ಕೊಂಡು ಒಂದು ಸಣ್ಣ ಮೊಟ್ಟೆ ಇಡುತ್ತೆ. ಆಮೇಲೆ ಅದು ಹೊಟ್ಟೆ ಇದ್ದಾಗ ಏನ್ ಮಾಡುತ್ತೆ ಬಟರ್ಫ್ಲೈ, ಹೋಗಿ ಸಿಹಿ ಬೇಬಿ ತರ ಕ್ಯೂಟ್ ಆಗಿರೋ ಫ್ಲವರ್ ಮೇಲೆ ಕೂತ್ಕೊಂಡು ಅದ್ರ ನೆಕ್ಟರ್ನ ಸಕ್ ಮಾಡುತ್ತೆ. ಹಾಂ ಥ್ಯಾಂಕ್ ಯು. ಯಾಕೆ? ಯಾಕೆ? ಬನ್ನಿ ಹೇಳ್ತೀನಿ. ಒಂದೇ ಮಾತು ಒಂದೇ ಮೌನ ಎಲ್ಲ ಒಂದೆಯೇ, ಬಾಳಬೇಕು ಎಂದು ಕೂಡ ಒಂದಾಗಿಯೇ. ಒಂದೇ ಮನಸ್ಸು ಒಂದೇ ಕನಸು ಎಲ್ಲ ಒಂದೇ, ಎಲ್ಲೂ ಇಲ್ಲ ಇಂಥ ಜೋಡಿಯೇ. ಸೀತಾರಾಮ